ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿನೋದ್ ರಾಠೋಡ್ ಸರ್. ಸೂರ್ಯ ಡಿಫೆನ್ಸ್ ಅಕಾಡೆಮಿ ವಿಜಯಪುರ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಕೋಚಿಂಗ್ ಅಲ್ಲಿ SSC GD ಮತ್ತೆ MTS ಅಗ್ನಿವೀರು ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಬೇಗ ಬೇಗ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ. ಸೊ ಇವತ್ತು ನಮ್ದು ಒಂದು ಸಣ್ಣ ಡೆಮೋ ಕ್ಲಾಸ್ ಮಾಡ್ತಾ ಇದೀವಿ ಸೂರ್ಯ ಡಿಫೆನ್ಸ್ ಅಕಾಡೆಮಿ. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಸೊ ಇವತ್ತು ಒಂದು ಸಣ್ಣ ಟಾಪಿಕ್ ಏನಪ್ಪಾ ಅಂದ್ರೆ, ಸೊ ಪ್ರೆಸೆಂಟ್ ಈ ಭೂಮಿ ಮೇಲೆ ಒಟ್ಟು 7 ಖಂಡಗಳಿದಾವೆ. ಸೊ ಪ್ರೆಸೆಂಟ್ ಈ ಭೂಮಿ ಮೇಲೆ 7 ಖಂಡಗಳಿದಾವೆ. ಅಂದ್ರೆ ಖಂಡಗಳ ಬಗ್ಗೆ ಬಹಳ ಕನ್ಫ್ಯೂಸ್ ಇರುತ್ತೆ. ಸರ್ ಯಾವದ್ದು ಏಷ್ಯಾ, ಆಫ್ರಿಕಾ, ಸಿಕ್ವೆನ್ಸ್ ಕರೆಕ್ಟ್ ಆಗಿ ಮಾಡಕ್ ಬರಲ್ಲ. ಸೊ ನಾನು ಒಂದು ಕೋಡ್ ಹೇಳ್ಕೊಡ್ತೀನಿ. ಏನು ಕೋಡಪ್ಪ ಅಂದ್ರೆ, 7 ಖಂಡಗಳನ್ನು ನೆನಪಿಡುವಂತ ಕೋಡ್ ಏನಪ್ಪಾ ಅಂದ್ರೆ ಎ ಆಸ್ನ. ಎ ಆಸ್ನ ಇದು 7 ಖಂಡಗಳನ್ನು ನೆನಪಿಡುವಂತಹ ಕೋಡು. ಎ ಅಂದ್ರೆ ಏನಪ್ಪಾ ಅಂದ್ರೆ, ಎ ಅಂದ್ರೆ ಆಸ್ಟ್ರೇಲಿಯಾ. ಇ ಅಂದ್ರೆ ಯುರೋಪ್. ಎ ಅಂದ್ರೆ ಅಂಟಾರ್ಟಿಕಾ. ಎ ಅಂದ್ರೆ ಸೌತ್ ಅಮೇರಿಕಾ. ಎನ್ ಅಂದ್ರೆ ನಾರ್ತ್ ಅಮೇರಿಕಾ. ಎ ಅಂದ್ರೆ ಏಷ್ಯಾ. ಸೊ ಇನ್ನೊಂದು ಎ ಅಂದ್ರೆ ಆಫ್ರಿಕಾ. ಸಿಂಪಲ್ ನಿಮ್ ಮೈಂಡ್ ಅಲ್ಲಿ ಒಂದೇ ಕೋಡ್ ಇರಬೇಕು. ಏನು ಕೋಡಪ್ಪ ಅಂದ್ರೆ ಎ ಆಸ್ನ. ಎ ಅಂದ್ರೆ ಆಸ್ಟ್ರೇಲಿಯಾ, ಇನ್ನೊಂದು ಎ ಅಂದ್ರೆ ಯುರೋಪ್, ಎ ಅಂದ್ರೆ ಅಂಟಾರ್ಟಿಕಾ, ಎಸ್ ಅಂದ್ರೆ ಸೌತ್ ಅಮೇರಿಕಾ, ಎನ್ ಅಂದ್ರೆ ನಾರ್ತ್ ಅಮೇರಿಕಾ, ಇನ್ನೊಂದು ಎ ಅಂದ್ರೆ ಏಷ್ಯಾ, ಇನ್ನೊಂದು ಎ ಅಂದ್ರೆ ಆಫ್ರಿಕಾ. ಸೊ ನಮಗ್ ಗೊತ್ತಿರಬೇಕು ಅತಿ ದೊಡ್ಡ ಖಂಡ ಅಂದ್ರೆ ಏನಪ್ಪಾ ಅಂದ್ರೆ, ಖಂಡಕ್ಕೆ ಇಂಗ್ಲಿಷ್ ನಲ್ಲಿ ಕಾಂಟಿನೆಂಟ್ ಅಂತ ಕರೀತಾರೆ. ಅತಿ ದೊಡ್ಡ ಖಂಡ ಯಾವ್ದಪ್ಪ ಅಂದ್ರೆ ಏಷ್ಯಾ ಖಂಡ. ಅತಿ ಚಿಕ್ಕ ಖಂಡ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ, ಇದು ವಿಸ್ತೀರ್ಣದಲ್ಲಿ. ಸೊ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಖಂಡ ಯಾವ್ದಪ್ಪ ಅಂದ್ರೆ ಏಷ್ಯಾ ಖಂಡ. ಅತಿ ಚಿಕ್ಕ ಖಂಡ ಯಾವ್ದಪ್ಪ ಅಂದ್ರೆ ಅಂಟಾರ್ಟಿಕಾ ಖಂಡ ಅಂತ ಹೇಳಿ ನಾವು ಹೇಳ್ಬಹುದು. ಸೊ ಸಿಂಪಲ್ ಕೋಡ್ ನೆನಪಿಟ್ಕೊಳ್ರಿ, ಎ ಆಸ್ನ. ಸೊ ಈ ಕೋಚಿಂಗ್ ಅಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಅನ್ನು ಕೋಡ್ಗಳ ಮುಖಾಂತರ ಹೇಳ್ಕೊಡ್ತೀವಿ, ಈಸಿಯಾಗಿ ಹೇಳ್ಕೊಡ್ತೀವಿ. ಸಿಕ್ಕಾಪಟ್ಟೆ ಹೆವಿ ಕ್ವಾಲಿಫೈಡ್ ಟೀಚರ್ ಇದ್ದಾರೆ. ಸೊ ಎಲ್ಲಾ ಸಬ್ಜೆಕ್ಟ್, ಮ್ಯಾಥ್ಸ್ ಇರ್ಲಿ, ಸೈನ್ಸ್ ಇರ್ಲಿ, ಮತ್ತೆ GK ಇರ್ಲಿ, ಇಂಗ್ಲಿಷ್ ಇರ್ಲಿ, ಎಲ್ಲಾ ಕೋಡ್ಗಳ ಮುಖಾಂತರ ನಿಮಗೆ ಬೋಧನೆಯನ್ನು ಮಾಡಲಾಗುವುದು. ಸೊ ಸಿಂಪಲ್ 7 ಖಂಡಗಳನ್ನು ನೆನಪಿಡಬಹುದು ಈಸಿಯಾಗಿ. ಎ ಆಸ್ನ. ಏನಪ್ಪಾ ಅಂದ್ರೆ ಮಹಾಸಾಗರಗಳು. ಸೊ ಮಹಾಸಾಗರಗಳ ಇಂಗ್ಲಿಷ್ ನಲ್ಲಿ ಓಷಿಯನ್ ಅಂತ ಕರೀತಾರೆ. ಮಹಾಸಾಗರ. ಸೊ ಈ ಭೂಮಿ ಮೇಲೆ ಒಟ್ಟು 5 ಮಹಾಸಾಗರಗಳಿದಾವೆ. ಸೊ ಸಿಂಪಲ್ ಈ ಕೋಚಿಂಗ್ ಅಲ್ಲಿ ನಿಮಗೆ ಕೋಡ್ ಮುಖಾಂತರ ಹೇಳ್ಕೊಡ್ತೀವಿ. ಸೊ ಸಿಂಪಲ್ 5 ಮಹಾಸಾಗರವನ್ನು ನೆನಪಿಡುವಂತಹ ಕೋಡ್ ಏನಪ್ಪಾ ಅಂದ್ರೆ ಪೈಸಾ. ಏನಪ್ಪಾ ಅಂದ್ರೆ ಪೈಸಾ. ನಿಮ್ ಮೈಂಡ್ ಅಲ್ಲಿ ಇದು ಪೈಸಾ ಕೋಡ್ ಇತ್ತಪ್ಪ ಅಂದ್ರೆ ನಿಮಗೆ 5 ಮಹಾಸಾಗರಗಳು ಬರಿಬಹುದು. ಪಿ ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಇದು ತ್ರಿಕೋನ ಆಕಾರದಲ್ಲಿ ಕಂಡು ಬರುತ್ತೆ. ಎ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ. ಇದು ಎಸ್ ಆಕಾರದಲ್ಲಿ ಕಂಡು ಬರುತ್ತೆ. ಐ ಅಂದ್ರೆ ಇಂಡಿಯನ್ ಅಥವಾ ಹಿಂದೂ ಮಹಾಸಾಗರ. ಇದು ಎಂ ಆಕಾರದಲ್ಲಿ ಕಂಡು ಬರುತ್ತೆ. ಎಸ್ ಅಂದ್ರೆ ಸದರ್ನ್ ಅಂಟಾರ್ಟಿಕಾ. ಇನ್ನೆಷ್ಟು ಎ ಅಂದ್ರೆ ಆರ್ಕಟಿಕ್ ಮಹಾಸಾಗರ. ಸೊ ಅತಿ ಚಿಕ್ಕ ಮಹಾಸಾಗರ ಯಾವ್ದಪ್ಪ ಅಂದ್ರೆ ಆರ್ಕಟಿಕ್ ಮಹಾಸಾಗರ. ಅತಿ ದೊಡ್ಡ ಅತಿ ಆಳವಾದ ಮಹಾಸಾಗರ ಯಾವ್ದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಸಿಂಪಲ್ ನಾವೇನಪ್ಪಾ ಅಂದ್ರೆ ಈ ಭೂಮಿ ಮೇಲೆ 5 ಮಹಾಸಾಗರ ಇದಾವೆ. ಆ 5 ಮಹಾಸಾಗರವನ್ನು ನೆನಪಿಡುವಂತ ಕೋಡು ಪೈಸಾ. ಪಿ ಅಂದ್ರೆ ಪೆಸಿಫಿಕ್ ಮಹಾಸಾಗರ, ತ್ರಿಕೋನ ಆಕಾರದಲ್ಲಿದೆ. ಎಸ್ ಅಟ್ಲಾಂಟಿಕ್ ಮಹಾಸಾಗರ ಎಸ್ ಆಕಾರದಲ್ಲಿದೆ. ಐ ಇಂಡಿಯನ್ ಅಥವಾ ಹಿಂದೂ ಮಹಾಸಾಗರ ಎಂ ಆಕಾರದಲ್ಲಿದೆ. ಎಸ್ ಅಂದ್ರೆ ಸದರ್ನ್ ಅಂಟಾರ್ಟಿಕಾ. ಎ ಅಂದ್ರೆ ಆರ್ಕಟಿಕ್ ಮಹಾಸಾಗರ. ಸೊ ಈ ಭೂಮಿ ಮೇಲೆ ಅತಿ ಚಿಕ್ಕ ಮಹಾಸಾಗರ ಆರ್ಕಟಿಕ್ ಮಹಾಸಾಗರ. ಅತಿ ದೊಡ್ಡ ಮತ್ತು ಅತಿ ಆಳವಾದ ಮಹಾಸಾಗರ ಯಾವ್ದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರಿಗೆ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಪ್ರಶಾಂತ್ ಮಹಾಸಾಗರ ಅಂತೇಳಿ ಕರೀತಾರೆ. ಸೊ ಈಸಿಯಾಗಿ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಟಾಪಿಕ್ ಅನ್ನು ಕೋಡ್ಗಳ ಮುಖಾಂತರ ನಮ್ಮ ಈ ಕೋಚಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಎಲ್ಲರೂ SSC GD MTS ಅಗ್ನಿವೀರು ಎಲ್ಲಾ ಬ್ಯಾಚ್ ಪ್ರಾರಂಭವಾಗ್ತಾ ಇದೆ. ಸೊ ಏನಪ್ಪಾ ಅಂದ್ರೆ ಬೇಗ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ರಿ. ಸೊ ಎಲ್ಲಾ ಸಬ್ಜೆಕ್ಟ್, ಆಲ್ ಸಬ್ಜೆಕ್ಟ್, ಮ್ಯಾಥ್ಸ್ ಇರ್ಲಿ, GK ಇರ್ಲಿ, ಸೈನ್ಸ್ ಇರ್ಲಿ, ಮತ್ತೆ ಇಂಗ್ಲಿಷ್ ಇರ್ಲಿ, ಎಲ್ಲ ಇದೇ ತರ ಕೋಡ್ಗಳ ಮುಖಾಂತರ ಹೇಳ್ಕೊಡ್ತೀವಿ. ಸೊ ಇದು ಒಂದು ಸಣ್ಣ ನಮ್ಮ ಡೆಮೋ ಕ್ಲಾಸ್ ಇತ್ತು. ಎಲ್ಲಾ ವಿದ್ಯಾರ್ಥಿಗಳಿಗೆ
ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡಿದ್ದು. ಸೊ ಮತ್ತೆ ಮತ್ತೆ ನಾವು ನಿಮಗೆ ಆನ್ಲೈನ್ ಮುಖಾಂತರ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಧನ್ಯವಾದ.